ಅವತ್ತು ನನ್ನ ಲೇ ಲದಾಖ್ ಅಡ್ವೆಂಚರಸ್ ರೈಡ್ನ ಮೊದಲನೆಯ ದಿನ ಆಯಿತಾ. ಬೆಳಿಗ್ಗೆಯಲ್ಲೇ ಮನೆಯಲ್ಲಿ ನನಗೆ ಹಬ್ಬದ ವಾತಾವರಣ. ಬೈಕ್ಗೆ ಪೂಜೆ ಮಾಡುವಾಗ ಅಮ್ಮನ ಕಣ್ಣಲ್ಲಿ ಕಂಡಂತಹ ಆ ಸಣ್ಣ ಆತಂಕ ಮತ್ತು ಅಪ್ಪ ನನ್ನ ಬೆನ್ನನ್ನು ತಟ್ಟಿ ನೀಡಿದಂತಹ ಆ ಧೈರ್ಯ ಏನಿದೆಯಲ್ಲ ಸ್ನೇಹಿತರೆ, ಅಬ್ಬಾ, ಅದೇ ನನ್ನ ನಿಜವಾದ ಇಂಧನ. ಹೋಗಿ ಬಾ ಅನ್ನೋ ಆಶೀರ್ವಾದದ ಜೊತೆ ಈ ಪಯಣ ಸುರಕ್ಷಿತವಾಗಿರಲಿ ಅನ್ನೋ ಪ್ರಾರ್ಥನೆ ಇದೆಯಲ್ಲ, ಅದು ನನ್ನ ಹೆಲ್ಮೆಟ್ ಒಳಗೆ ಪ್ರತಿಧ್ವನಿಸ್ತಾ ಇತ್ತು. ಹೆಲ್ಮೆಟನ್ನು ಹಾಕ್ತೀನಿ, ಬೈಕನ್ನು ಸ್ಟಾರ್ಟ್ ಮಾಡ್ತೀನಿ. ಒಂದು ವಿಚಿತ್ರವಾದ ಸಂತೋಷ ಮತ್ತು ಒಂದು ಸಣ್ಣ ಭಯ, ಇದೆರಡೂ ಕೂಡ ನನ್ನನ್ನು ಕಾಡ್ತಾ ಇತ್ತು. ಹುಬ್ಬಳ್ಳಿಯ ರಸ್ತೆ ದಾಟಿ ಹೈವೇ ಹತ್ತಿದಾಗ ಅನಿಸಿದ್ದು ಒಂದೇ, ಇದು ಬರೀ ಟ್ರಿಪ್ ಅಲ್ಲ ಗುರು, ಇದು ನನ್ನ ಆತ್ಮದ ಪರೀಕ್ಷೆ ಅಂತೇಳಿ. ಹೈವೇನಲ್ಲಿ ರೈಡ್ ಮಾಡೋದು ಒಂದು ಕಲೆ. ಇಲ್ಲಿ ಸ್ಪೀಡ್ಗಿಂತ ಸೇಫ್ಟಿ ಮುಖ್ಯ. ಹೆಲ್ಮೆಟನ್ನು, ಜಾಕೆಟನ್ನು, ಗ್ಲೌಸನ್ನು ನಾವು ಧರಿಸಲೇಬೇಕು, ಯಾಕಂದರೆ ಇವು ನಮ್ಮ ಪ್ರಾಣವನ್ನು ಕಾಯುವಂತಹ ಕವಚಗಳು. ರಸ್ತೆಗಳು ತುಂಬ ಚೆನ್ನಾಗಿದ್ದವು, ಆದರೆ ಟ್ರಾಫಿಕ್ ಮಾತ್ರ ಸ್ವಲ್ಪ ಸತಾಯಿಸ್ತಾ ಇತ್ತು. ಆದರೂ ಕಿಲೋಮೀಟ್ರುಗಳು ಕಮ್ಮಿ ಆಗ್ತಾ ಇದ್ದಂತೆ ಉತ್ಸಾಹ ಮಾತ್ರ ಜಾಸ್ತಿ ಆಗ್ತಾ ಇತ್ತು. ಮಹಾರಾಷ್ಟ್ರದ ಗಡಿ ದಾಟಿದ ಆ ಕ್ಷಣ ನಿಜವಾದ ಮೈಲ್ ಸ್ಟೋನ್. ಅಲ್ಲಿಂದ ಶುರುವಾಯಿತು ಹೊಸ ಗಾಳಿ, ಹೊಸ ಹಾದಿ. ಬದಿಗಳಲ್ಲಿ ಹಸಿರು ಹೊಲಗಳು, ಬದಲಾದ ಜನರ ಭಾಷೆ, ಪ್ರತಿ ಕ್ಷಣವೂ ಒಂದು ಹೊಸ ಅನುಭವವಾಗಿತ್ತು ಸ್ನೇಹಿತರೆ. 8,000 ಕಿಲೋಮೀಟರ್ ಪ್ರಯಾಣದ ಮೊದಲ ಗೆಲುವು ಇದೆ ಅಂತ ಅನಿಸೋಕ್ಕೆ ಶುರುವಾಯಿತು. ಸಂಜೆ ಪುಣೆ ತಲುಪುವಾಗ ಮೈಕೈ ಸ್ವಲ್ಪ ಸುಸ್ತಾಗಿತ್ತು, ಆದರೆ ಮನಸ್ಸು ಮಾತ್ರ ಲವಲವಿಕೆಯಿಂದ ಇತ್ತು. ಮೊದಲ ದಿನದ 400 ಕಿಲೋಮೀಟರ್ ಯಶಸ್ವಿಯಾಗಿ ಮುಗಿದಿದೆ. ಇನ್ನೂ ಸಾವಿರಾರು ಕಿಲೋಮೀಟರ್ಗಳು ಬಾಕಿ ಇದೆ ಸ್ನೇಹಿತರೆ. ಇದು ಕೇವಲ ಆರಂಭ ಅಷ್ಟೇ. ಮುಂದೆ ಹೋಗ್ತಾ ಕಾಶ್ಮೀರ, ಹಿಮಾಚಲ, ಇಲ್ಲಿನ ಅನೇಕ ಅದ್ಭುತಗಳು ಕಾದಿವೆ. ಈ ಸಾಹಸದಲ್ಲಿ ನೀವು ನನ್ನ ಜೊತೆ ಇರಿ. ಮತ್ತೆ ಸಿಗ್ತೀನಿ. ನಮಸ್ತೆ.